ಪಹಲ್ಗಾಮ್ ಅಟ್ಯಾಕ್. ಭಯೋತ್ಪಾದಕರ ಗುಂಡೇಟಿಗೆ ಬಲಿಯಾದ 26 ಜನರು ಯಾರ್ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಮಂಗಳವಾರ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಭಯೋತ್ಪಾದಕರ ದಾಳಿಗೆ ಒಟ್ಟು 26 ಮಂದಿ ಬಲಿಯಾಗಿದ್ದಾರೆ. ಅದರಲ್ಲಿ ಕರ್ನಾಟಕದವರು, ಭಾರತೀಯರು ಮತ್ತು ವಿದೇಶಿಗರು ಸೇರಿದ್ದಾರೆ. ಹಾಗಾದರೆ ಅವರು ಯಾರ್ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭೀಕರ ಭಯೋತ್ಪಾದಕ ದಾಳಿ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ದಾಳಿಯಲ್ಲಿ ಕನಿಷ್ಠ 26 ಮಂದಿ ಸಾವನ್ನಪ್ಪಿದ್ರೆ ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅತ್ತ ಗಾಯಾಳುಗಳಿಗೆ ಚಿಕಿತ್ಸೆ ನಡೆಯುತ್ತಿದೆ. ಇತ್ತ ಭಯೋತ್ಪಾದಕರಿಗಾಗಿ ಭದ್ರತಾ ರಕ್ಷಣಾ ತಂಡ ಶೋಧ ಕಾರ್ಯ ನಡೆಸುತ್ತಿದೆ. ಬಲಿಯಾದವರಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ ಮತ್ತು ಉತ್ತರ ಪ್ರದೇಶದ ಪ್ರವಾಸಿಗರು ಸೇರಿದ್ದಾರೆ. ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ನಡೆಸಿದ ಪರಿಣಾಮವಾಗಿ 26 ಜನರು ಸಾವನ್ನಪ್ಪಿದರು. ಕಾಶ್ಮೀರದ ರಮಣೀಯ ಕಣಿವೆಗಳಿಗೆ ಪ್ರವಾಸಿಗರ ಶಾಂತಿಯುತ ಭೇಟಿಗಾಗಿ ಆರಂಭವಾಗಿದ್ದು ಮಂಗಳವಾರ ದುರಂತವಾಗಿ ಮಾರ್ಪಟ್ಟಿತು. ಭಯೋತ್ಪಾದಕರು ಮೊದಲ ಬಾರಿಗೆ ಪ್ರವಾಸಿಗರನ್ನು ಗುರಿಯಾಗಿರಿಸಿಕೊಂಡು ಜನರ ಗುಂಪಿನ ಮೇಲೆ ಗುಂಡು ಹಾರಿಸಿದರು. ಇದು ಅತ್ಯಂತ ಮಾರಕ ದಾಳಿಗಳಲ್ಲಿ ಇದು ಒಂದು. ಅದರಲ್ಲೂ ಮುಖ್ಯವಾಗಿ ಹಿಂದೂ ಅಥವಾ ಮುಸ್ಲಿಂ ಸಮುದಾಯವ ಎಂದು ಪ್ರಶ್ನೆ ಕೇಳಿ ಪ್ರವಾಸಿಗರ ಮೇಲೆ ಗುಂಡು ಹಾರಿಸಲಾಗಿದೆ. ಈ ಭಯೋತ್ಪಾದಕರು ಕೇವಲ ಪುರುಷರನ್ನಷ್ಟೇ ಟಾರ್ಗೆಟ್ ಮಾಡಿದ್ದು, ಇಸ್ಲಾಮಿಕ್ ಪದ್ಯ ಕಲ್ಮಾ ಹೇಳಲು ಹೇಳಿ ನಂತರ ಅವರು ಹೇಳದಿದ್ದಾಗ ಅವರನ್ನು ಗುಂಡಿಟ್ಟು ಕೊಂದಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ಈ ಪ್ರದೇಶದಲ್ಲಿ ನಾಗರಿಕರ ಮೇಲೆ ನಡೆದ ಅತ್ಯಂತ ಮಾರಕ ದಾಳಿಗಳಲ್ಲಿ ಇದು ಒಂದಾಗಿದೆ. ವಿವಿಧ ರಾಜ್ಯದ ಒಟ್ಟು 26 ಮಂದಿ ಬಲಿಯಾಗಿದ್ದಾರೆ. ಭಾರತದ ವಿವಿಧ ಭಾಗಗಳಿಂದ ಜನರು ರಜೆ ಕಳೆಯಲು, ಕೆಲಸದ ಮೇಲೆ ಮತ್ತು ತಮ್ಮ ಜೀವನದ ವಿಶೇಷ ಆಚರಣೆಗಳನ್ನು ಸಂಭ್ರಮಿಸಲು ಪಹಲ್ಗಾಮ್ ಪ್ರದೇಶಕ್ಕೆ ಹೋಗಿದ್ದರು. ಆದರೆ ಈ ವೇಳೆ ಭಯೋತ್ಪಾದಕರು ಹಠಾತ್ ನುಗ್ಗಿ ದಾಳಿ ನಡೆಸಿದ್ದಾರೆ. ಬಲಿಯಾದವರಲ್ಲಿ 5 ಮಂದಿ ರಾಜ್ಯದವರು ಎಂದು ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಏಕನಾಥ್ ಶಿಂದೆ ದೃಢಪಡಿಸಿದರು. ದಾಳಿಗೆ ಸುಮಾರು 1 ವಾರದ ಮೊದಲು ವಿವಾಹವಾದ ಹರಿಯಾಣದ 26 ವರ್ಷದ ಭಾರತೀಯ ನೌಕಾಪಡೆಯ ಲೆಫ್ಟಿನೆಂಟ್ ಮಂಗಳವಾರ ಕಾಶ್ಮೀರದಲ್ಲಿ ಸಾವನ್ನಪ್ಪಿದ್ದಾರೆ. ಈ ಘಟನೆಯಲ್ಲಿ ಕರ್ನಾಟಕದ 2, ಕೋಲ್ಕತ್ತಾದ 2 ಮತ್ತು ಪಹಲ್ಗಾಮ್ನ ಸ್ಥಳೀಯರೊಬ್ಬರು ಸಾವನ್ನಪ್ಪಿದ್ದಾರೆ. ಹಾಗಾದರೆ ಭಯೋತ್ಪಾದಕರ ಗುಂಡಿನ ದಾಳಿಗೆ ಬಲಿಯಾದ 26 ಬಲಿಪಶುಗಳು ಯಾರ್ಯಾರು? ಸುಶೀಲ್ ನಾಥ್ಯಾಲ್, ಇಂದೋರ್; ಸೈಯದ್ ಆದಿಲ್ ಹುಸೇನ್ ಶಾ, ಪಹಲ್ಗಾಮ್; ಹೇಮಂತ್ ಸುಹಾಸ್ ಜೋಶಿ, ಮುಂಬೈ; ವಿನಯ್ ನರ್ವಾಲಾ, ಹರಿಯಾಣ; ಅತುಲ್ ಶ್ರೀಕಾಂತ್ ಮೋನಿ, ಮಹಾರಾಷ್ಟ್ರ; ನೀರಜ್ ಉಧಾವಾನಿ, ಉತ್ತರಾಖಂಡ್; ಬಿಟಾನ್ ಅಧಿಕಾರಿ, ಕೋಲ್ಕತ್ತಾ; ಸುದೀಪ್ ನ್ಯೂಪಾನೆ, ನೇಪಾಳ; ಶುಭಂ ದ್ವಿವೇದಿ, ಕಾನ್ಪುರ; ಪ್ರಶಾಂತ್ ಕುಮಾರ್ ಸತ್ಪತಿ, ಮಲ್ಲೇಶ್ವರ, ಒಡಿಶಾ; ಮುನೀಶ್ ರಂಜನ್, ಬಿಹಾರ; ಎನ್ ರಾಮಚಂದ್ರ, ಕೇರಳ; ಸಂಜಯ್ ಲಕ್ಷ್ಮಣ್ ಲಾಲಿ, ದಿನೇಶ್ ಅಗರ್ವಾಲ್, ಚಂಡೀಗಢ; ಸಮೀರ್ ಗುಹರ್, ಕೋಲ್ಕತ್ತಾ; ದಿಲೀಪ್ ದಾಸಾಲಿ, ಮುಂಬೈ; ಜೆ ಸಚಂದ್ರಮೌಳಿ, ವಿಶಾಖಪಟ್ಟಣ; ಮಧುಸೂದನ್ ಸೋಮಿಶೆಟ್ಟಿ, ಬೆಂಗಳೂರು; ಸಂತೋಷ್ ಪುಣೆ; ಮಂಜುನಾಥ್ ರಾವ್, ಕರ್ನಾಟಕ; ಕಸ್ತೂಬಾ ಗನ್ವೋಟೆ, ಪುಣೆ; ಭರತ್ ಭೂಷಣ್, ಬೆಂಗಳೂರು; ಸುಮಿತ್ ಪರ್ಮಾರ್, ಗುಜರಾತ್; ಯತೇಶ್ ಪರ್ಮಾರ್, ಗುಜರಾತ್; ತಗೆಹಲಿಂಗ್, ಅರುಣಾಚಲ ಪ್ರದೇಶ; ಶೈಲೇಶ್ ಭಾಯ್ ಹೆಚ್, ಗುಜರಾತ್. ಈ ಒಟ್ಟು 26 ಜನರು ಭಯೋತ್ಪಾದಕರ ಗುಂಡಿನ ದಾಳಿಗೆ ಬಲಿಯಾಗಿದ್ದಾರೆ. ಮನೆ ಮಕ್ಕಳನ್ನು ಕಳೆದುಕೊಂಡು ಕುಟುಂಬಸ್ಥರು ಶೋಕ ಸಾಗರದಲ್ಲಿ ಮುಳುಗಿದ್ದಾರೆ.